ಇಂಡಿವಿಜುವಲ್ ಹೋಗಿ ಪ್ರಧಾನಿ ಅವರು ಭೇಟಿ ಆಗ್ಬೇಕು. ಅವಾಗಿಂದಲೂ ಕೂಡ ಈ ಚರ್ಚೆ ಶುರುವಾಯಿತು. ಮೊನ್ನೆ ಅಮಿತ್ ಶಾ ಪ್ರೋಗ್ರಾಮ್ ಹೋಗಿದ್ರು ಕಾರಣಕ್ಕಾಗಿ ಇನ್ನಷ್ಟು ಚರ್ಚೆಗೆ ಒಳಪಡ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ವಿಚಾರ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ನಿನ್ನೆ ಈಶಾ ಫೌಂಡೇಶನ್ ಪ್ರೋಗ್ರಾಮ್ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನು ಕೂಡ ಸಾರ್ವಜನಿಕರ ಮುಂದಿಟ್ಟನೆ ತಂದು ಮುಚ್ಚು ಏನು ರಾತ್ರಿ ಗ್ರಾಮಕ್ಕೆ ಹೋಗಿದ್ದಾರಲ್ಲ ಅವರು ಸದ್ಗುರು ಮನೆಗೆ ಬಂದು ಆಹ್ವಾನ ನೀಡಿದ್ರು. ಆ ಆಹ್ವಾನವನ್ನ ಸ್ವೀಕಾರ ಮಾಡಿ ಆ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮೊದಲಿನಲ್ಲೂ ಕೂಡ ದೇವರ ಮೇಲೆ ಭಕ್ತಿ ಇರ್ತಕ್ಕಂಥವ್ರು. ಶಿವಕುಮಾರ್ ಅಂತಕ್ಕಂಥ ಹೆಸರು ಬಂದಿರ್ತಕ್ಕಂಥದ್ದೇ ಶಿವನ ಒಂದು ವರದಿಂದ ನಮ್ಮಪ್ಪ ಅಮ್ಮ ಇದ್ರು ಮಗು ಗೊತ್ತಿಲ್ಲ ಅಂತೇಳಿ ಹರಕೆ ಹೊತ್ತು ಹರಕೆಗೆ ಮಗು ಹುಟ್ಟು ಅಂತ ಹೇಳಿ ನಮ್ಮಲ್ಲಿ ಪ್ರತಿ ವರ್ಷ ಸುಮಾರು ವರ್ಷಗಳ ಕಾಲ ನಾವು ಪರ ಮಾಡ್ತಾ ಇದ್ದೀವಿ. ದೇವರಿಗೆ ಪರ ಮಾಡ್ತೀವಿ. ನಮ್ಮೂರಲ್ಲಿ ನಮ್ಮ ತಂದೆ ಪ್ರತಿನಿತ್ಯ ಶಿವನ ದೇವಸ್ಥಾನ ಬೇರೆ ಕೆಲಸ ಮಾಡ್ತಾರೆ. ನಾವು ಶಿವನ ಒಂದು ನಮ್ಮ ದೇವರಿಗೆ ನಾನು ಪ್ರತಿ ವರ್ಷ ಆ ದೇವಸ್ಥಾನ ಸುಮಾರು ಅವಕಾಶ ಶಿವನು ಒಂದೇ ಅಲ್ಲ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳಿದೆ, ಎಲ್ಲೆಲ್ಲಿ ದೇವಾಲಯಗಳಿದೆ, ಎಲ್ಲೆಲ್ಲಿ ಒಳ್ಳೊಳ್ಳೆ ಸ್ಥಳಗಳಿದೆ ಎಲ್ಲ ಕಡೆ ಭೇಟಿ ಮಾಡಬಹುದು. ಕಳೆದ 35-40 ವರ್ಷದಿಂದಲೂ ನಿರಂತರವಾಗಿ ಈಗ ಮಾಧ್ಯಮಗಳಿಂದ ಹೆಚ್ಚು ಪ್ರಚಾರ ಅವರು ಕೊಲ್ಲೂರು ಹೋಗ್ತಾರೆ, ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ, ಧರ್ಮಸ್ಥಳಕ್ಕೂ ಹೋಗ್ತಾರೆ. ವರ್ಷಕ್ಕಿಲ್ಲ ಅಂತ ಅಂದ್ರೆ 2-3 ಸಲ ಕೊಲ್ಲೂರು ಹೋಗ್ತಾರೆ, ಕೇರಳ ದೇವಸ್ಥಾನಕ್ಕೆ ಹೋಗ್ತಾರೆ, ತಮಿಳುನಾಡು ದೇವಸ್ಥಾನ, ಉತ್ತರ ಭಾರತದ ದೇವಸ್ಥಾನ, ಶೃಂಗೇರಿ ಮಠಕ್ಕೆ ಭೇಟಿ ಮಾಡ್ತಾರೆ. ಅದರಲ್ಲಿ ಅರ್ಥ ಏನಿಲ್ಲ, ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಅವರ ಸಂಸ್ಕಾರಗಳನ್ನ ಸಂಸ್ಕೃತಿಯನ್ನ ಉಳಿಸಬೇಕಾಗಿರ್ತದೆ. ನಮ್ಮೆಲ್ಲರ ಕರ್ತವ್ಯ. ಎಷ್ಟು ಭಾರತ ಇಟ್ಕೊಂಡು ಇದೆಲ್ಲ ಮಾತಾಡ್ತಾರೆ. ಸರ್ವಧರ್ಮ ಜಾತ್ಯತೀತ ಸಂದೇಶ ನೋಡ್ರಿ, ನಾವು ಎಲ್ಲ ಜಾತಿ ಧರ್ಮಗಳನ್ನ ಗೌರವಿಸ್ತೇವೆ. ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಅವರ ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆ ಮಾನವ ಧರ್ಮಕ್ಕೆ ಜಯವಾಗಿದೆ. ಅವರಿಗೆ ಮಾನವ ಧರ್ಮಕ್ಕೆ ಜಯವಾಗಲಿ. ಅವರು ಗುರುಗಳು ಕೊಟ್ಟಿರ್ತಕ್ಕಂಥ ದೀಕ್ಷೆ, ಆ ದೀಕ್ಷೆ ಕೆಳಗಡೆ ಅವರು ಹಿಂದುವಾಗಿ ಸಾಯ್ತಿದ್ದೀನಿ ಅಂತ ಮಾತಾಡ್ತಿದ್ರು. ಬಿಜೆಪಿ ಹೇಳ್ತಿದ್ರೆ ಈಗೇನು ಹೇಳ್ತೀನಿ, ಯಾವ ಸಂಸ್ಕೃತಿ ಒಳಗಡೆ ಮಾಡ್ತಾರೆ, ಇನ್ನು ಯಾವ ಸಂಸ್ಕೃತಿ ಒಳಗಡೆ ಮಾಡ್ತಾರೆ ಹೇಳಿದ್ರು. ಯಾವ ಸಂಸ್ಕೃತಿ ಯಾರ್ಯಾರು ಜಾತಿಗಳು ಹುಟ್ಟಿದಾರೋ, ಯಾರ ಧರ್ಮದಲ್ಲಿ ಹುಟ್ಟಿದಾರೋ ಆ ಧರ್ಮ ಜಾತಿಯ ಆಧಾರದ ಮೇಲೆ ಅವರ ಆಚಾರ ವಿಚಾರಗಳು ಹುಟ್ಟು ಸಾವುಗಳು ತೀರ್ಮಾನ. ಸತ್ತ ಮೇಲೆ ನಾನು ಯಾವ ತರ ನನ್ನನ್ನು ನಡ್ಕೊಂಡು ಅಂತ ಹೇಳಿ ನನಗೆ ಕಾಣುತ್ತೆ. ನಮ್ಮ ಕುಟುಂಬಸ್ಥರು, ನಮ್ಮ ಸ್ನೇಹಿತರು